ಈಗಿನ ಸಮಾಜದಲ್ಲಿ ಮಕ್ಕಳು ಹೆಂಗಿದ್ರು, ತಂದೆ ತಾಯಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಿದ್ರು, ಹೇಗಿದ್ರು, ಈಗಿನ ಮಕ್ಕಳು ಈಗಿನ ಜನ್ರೇಷನ್ನು ಹೇಗಿದೆ, ಅದೇನು ಇದೆಲ್ಲ ನಾವು ಇದೆಲ್ಲ ಒಂದು ಲಿಖಿತ ಅನಿಸುತ್ತೆ ದೇವರಿಂದ. ನನಗೆ ಜನರ ಪ್ರೀತಿ ಗಳಿಸ್ಬೇಕಷ್ಟೆ. ಬಟ್ ಇದರಿಂದ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಬಂದಿದೆ ಕಾಲಘಟ್ಟ. ಬ್ಯೂಟಿಫುಲ್ ಟೈಟ್ಲ್ ಕೂಡ ಇದು. ಐ ಆಮ್ ವಿಶಿಂಗ್ ಯು ಪ್ರಕಾಶ್, ಈ ಪಿಕ್ಚರ್ ಚೆನ್ನಾಗಾಗಬೇಕು ನಿಮಗೆ. ಆಲ್ ದ ಬೆಸ್ಟ್ ಮೇಡಮ್. ನಿಮಗೆ ಒಂದು ಕತೆ ಕೇಳಿದ ನಂತರ ಆ ಕಥೆಯಲ್ಲಿ ನನ್ನ ಪಾತ್ರದ ಟ್ರಾವೆಲಿಂಗು ತುಂಬ ಹೊತ್ತಿರುತ್ತೋ ಅಥವಾ ಕಮ್ಮಿ ಇರುತ್ತೋ, ಈ ಎರಡು ಗೊಂದಲಗಳನ್ನು ಹೇಗೆ ರಿಸೀವ್ ಮಾಡ್ತೀರಿ ನೀವು? ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿರೋದ್ರಿಂದ ಕೆಲವೊಂದು ಸಿನಿಮಾಗಳಲ್ಲಿ ಫುಲ್ ಲೆಂತ್ ಇರ್ತೀರ, ಫುಲ್ ಸಿನಿಮಾ ಇರ್ತೀರ, ಕೆಲವೊಂದು ಸಿನಿಮಾದಲ್ಲಿ ಇಂಟ್ರೋಲ್ಗಿಂತ ಮುಂಚೆ, ಇಂಟ್ರೋಲ್ ನಂತರ, ಕೆಲವೊಂದು ಸಿನಿಮಾಗಳಲ್ಲಿ ವೆರಿ ಶಾರ್ಟ್ ಟೈಮ್. ಇದೆಲ್ಲವೂ ಕತೆ ಕೇಳುವಾಗ ನೀವು ಫೀಲ್ ಮಾಡ್ತಿರಲ್ಲ, ಆ ಪ್ರಾಜೆಕ್ಟ್ಗಳೊಳಗಡೆ ಬರೋದಕ್ಕೆ ಏನೆಲ್ಲ ಯೋಚನೆಗಳನ್ನು ನೀವು ಮಾಡ್ತೀರಿ? ನಾನು ಮಾಡಬೇಕು ಇದೊಂದು ಸಿನಿಮಾ ಅಂತ. ಕೆಲವೊಂದು ಕ್ಯಾರೆಕ್ಟ್ರು ಸ್ಟಾರ್ಟಿಂಗಿಂದ ಎಂಡವರೆಗೂ ಇದ್ರದ್ದು ಈ ಥರ ಗ್ರಿಪ್ ಇರೋದಿಲ್ಲ ಕ್ಯಾರೆಕ್ಟ್ರು. ಕೆಲವೊಂದು ಪಿಕ್ಚರಲ್ಲಿ ನೀವು ಅದನ್ನ ನಂತರನೂ ಬಂದ್ರೂ ತುಂಬ ಸ್ಟ್ರಾಂಗ್ ಇರುತ್ತೆ. ಕೆಲವು ಸೆಂಟಿಮೆಂಟ್ ಕ್ಯಾರೆಕ್ಟರ್ಸು ಆ ಥರದ್ದು ಆ್ಯಕ್ಟಿಂಗ್ ನಮ್ಮ ಪ್ರತಿಭೆ ತೋರಿಸೋದಕ್ಕೆ ಬಹಳಷ್ಟು ಚಾನ್ಸಸ್ ಇರುತ್ತೆ. ಆ ಥರದ್ದು ಜನಗಳ ಮನಸ್ಸಲ್ಲಿ ನಿಲ್ಲುತ್ತೆ. ಹಾಗಾಗಿ ನಾನು ಕ್ಯಾರೆಕ್ಟರ್ ನೋಡಿ ಒಪ್ಕೊಂಡೆ. ಪಿಕ್ಚರ್ ಉದ್ದ ಇರೋ ಬದಲು 1-2 ಸೀನಲ್ಲಿ ಬಂದ್ರೂ ಅದಕ್ಕೆ ಒಂದು ನ್ಯಾಯ ಸಲ್ಲಿಸಿ ಜನಗಳ ಮನಸ್ಸಲ್ಲಿ ಉಳಿಯೋಂಥ ಕ್ಯಾರೆಕ್ಟ್ರು. ತುಂಬ ವ್ಯಾಲಿಡ್ ಪಾಯಿಂಟ್ ಅಲ್ಲ ಹೇಳಿದ್ದು. ಅಂದರೆ ಡ್ಯೂರೇಷನ್ ಡಸಂಟ್ ಮ್ಯಾಟರ್, ಆಲ್ವೇಸ್ ಮ್ಯಾಟರ್ ವಿತ್ ದ ಕಾಂಟೆಂಟ್ ಡೆಲಿವರಿ ಆಗೋದು, ಜನ ಮನಸ್ಸಲ್ಲಿ ಉಳಿಬೇಕು ಆ ಕ್ಯಾರೆಕ್ಟರು. ಒಂದು ಮೆಸೇಜ್ ಇರಬೇಕು, ಸಮಾಜಕ್ಕೆ ಒಂದು ಮೆಸೇಜ್ ಇರಬೇಕು. ಇದರಲ್ಲಿ ಅದೇ ಮೆಸೇಜ್ ಕೊಟ್ಟಿದ್ದಾರೆ ಇವರು. ಕುಟುಂಬದ ಮೌಲ್ಯಗಳು ಅಂದರೆ ಈಗಿನ ಸಮಾಜದಲ್ಲಿ ಮಕ್ಕಳು ಹೆಂಗಿದ್ರು, ತಂದೆ ತಾಯಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಿದ್ರು, ಹೇಗಿದ್ರು, ಈಗಿನ ಮಕ್ಕಳು ಈಗಿನ ಜನ್ರೇಷನ್ನು ಹೇಗಿದೆ, ಆ ಥರದ್ದು ಒಂದು ತೋರಿಸಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ಒಂದು ವ್ಯತ್ಯಾಸನ ತೋರಿಸಿದ್ದಾರೆ. ಬಟ್ ಇದರಿಂದ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಬಂದಿದೆ ಕಾಲಘಟ್ಟ. ಬ್ಯೂಟಿಫುಲ್ ಟೈಟ್ಲ್ ಕೂಡ ಇದು. ಐ ಆಮ್ ವಿಶಿಂಗ್ ಯು ಪ್ರಕಾಶ್, ಈ ಪಿಕ್ಚರ್ ಚೆನ್ನಾಗಾಗಬೇಕು ನಿಮಗೆ. ಆಲ್ ದ ಬೆಸ್ಟ್. ನಮ್ಮ ಪ್ರೊಡ್ಯೂಸರ್ಗೂ ಒಳ್ಳೇದಾಗಬೇಕು, ಇನ್ನೂ 10 ಪಿಕ್ಚರ್ ಬರಬೇಕು, ಒಳ್ಳೆ ಹೆಸರು ಮಾಡಬೇಕು. ನಾನು ಅದಕ್ಕೆ ಪಾಯಿಂಟ್ ಆಗಲಿಂದ ನಾನು ಅದೇ ಪಾಯಿಂಟ್ ಮಾಡ್ತೀನಿ. ನನ್ನ ಡ್ಯೂರೇಷನ್ನು, ನನ್ನ ನಂಬರ್ ಆಫ್ ಶೂಟಿಂಗ್ ಡೇಸ್ ಅಟೆಂಡ್ ಆಗಿದ್ದು, ನಾನು ಎಷ್ಟು ದಿವಸ ಕೆಲಸ ಮಾಡಿದೆ, ಇದ್ರ ಮೇಲೆ ಡಿಪೆಂಡ್ ಆಗುವಂತಹ ಕಾಲಘಟ್ಟ ಈಗ 100% ಈಗಿನ ಕಾಲಘಟ್ಟ. ಸತ್ಯ. ಓಕೆ, ಅದ್ರ ಮಧ್ಯೆ ಮಾಡಿದಂತಹ ಪಾತ್ರನ ಸೆಲೆಬ್ರೇಟ್ ಮಾಡಿಕೊಂಡು ಪ್ರಕಾಶಿಗೆ ಚೆನ್ನಾಗಾಗಬೇಕು, ನಿರ್ಮಾಪಕರಿಗೆ ಚೆನ್ನಾಗಾಗಬೇಕು. ನೋಡಿ ಸರ್, ಮೊನ್ನೆ ಮೈಸೂರು ಬಂದಿದ್ರು ಮೇಡಮ್ ಯಾವುದೋ ಪ್ರೋಗ್ರಾಮ್ಗೆ. ಎಷ್ಟು ಟ್ರಾವೆಲ್ ಮಾಡ್ತೀರಿ ನೀವು, ಅಯ್ಯೋಯ್ಯೋ ದೇವ್ರೇ. ಅದೇನು ಇದೆಲ್ಲ ನಾವು ಇದೆಲ್ಲ ಒಂದು ಲಿಖಿತ ಅನಿಸುತ್ತೆ ದೇವರಿಂದ. ನನಗೆ ಜನರ ಪ್ರೀತಿ ಗಳಿಸ್ಬೇಕಷ್ಟೆ. ಮೇಡಮ್ ತುಂಬ ಗಳಿಸಿದ್ದೀರಿ, ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸಿ. ನೀವು ಗಳಿಸಿ ಅಂದರೆ ಅರ್ಥ ಅವ್ರ ಜೊತೆ ಮಿಂಗಲ್ ಆಗಬೇಕು, ಅವ್ರ ಜೊತೆ ಪ್ರೀತಿಯಿಂದ ಇರಬೇಕು. ಅದಕ್ಕಿಂತ ನಾನು ಎಲ್ಲರ ಹತ್ರನೂ ತುಂಬ ಯಾಕೆಂದರೆ ಸಿಕ್ಕಿರೋ ಇದೊಂದು ಜನ್ಮ, ಈ ಜನ್ಮದಲ್ಲಿ ನಾವು ಎಲ್ಲರ ಜೊತೆಗೆ ಖುಷಿಯಾಗಿರ್ಬೇಕು ಅಂತ ನನ್ನ ಅಲ್ಲ, ಆಧ್ಯಾತ್ಮಿಕವಾಗಿ ಟಚ್ ಮಾಡ್ಬಿಟ್ರು ನೋಡಿ ಲೈನ್ನ. ಸರ್, ಅವತ್ತು ಮೈಸೂರು ಬಂದಾಗ ನಮಗೆ ಫೋನ್ ಮಾಡಿ ಬನ್ನಿ ಇಲ್ಲಿ ಪ್ರಮೋಷನ್ ಮಾಡೋಣ, ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಿತ್ರದ ಒಂದು ಲಿರಿಕಲ್ ವಿಡಿಯೋನ ಪ್ಲೇ ಮಾಡಿಸಿ. ನಮ್ದು ಬೇರೆ ಕಾರ್ಯಕ್ರಮ ನಡೀತಿತ್ತು. ಸರಿ ಬನ್ನಿ ಪ್ರಕಾಶ್, ಇಲ್ಲೇ ನಮ್ದೊಂದು ಇದು ಮಾಡೋಣ, ಪ್ರಮೋಟ್ ಮಾಡೋಣ ಅಂತೇಳಿ. ನಿಜವಲ್ಲ ಸರ್, ನಿಜವಲ್ಲ ಖುಷಿ ಆಗ್ತದೆ ಸರ್. ನಿಜವಲ್ಲ ನಮ್ಮ ಇಡೀ ತಂಡಕ್ಕೆ ನಿಜವಲ್ಲ ಅಷ್ಟು ಸಪೋರ್ಟ್ ಮಾಡೋಣ. ಏನಾಗ್ತಾ ಇದೆ ಪ್ರತಿಯೊಂದು ಕೇಳ್ತಾರಲ್ಲ, ಅದೊಂದು ಖುಷಿ ಆಗುತ್ತೆ ಸರ್. ಎಲ್ಲದಕ್ಕಿಂತ ಅವ್ರು ಬರಬೇಕು, ನಿಲ್ಬೇಕು ಅಷ್ಟೇ. ನನಗೆ ನಮ್ಮ ಕಾಲಘಟ್ಟ ಚೆನ್ನಾಗಿ ಹೋಗ್ಬೇಕು, ನಮ್ಮ ತಂಡಕ್ಕೆ ಇವರ ಮೇನ್ ಶಕ್ತಿ ಮಾಡೋದು. ಮೇಲಾಗಿ ಒಂದು ಪ್ರಾಜೆಕ್ಟ್ ತುಂಬ ಅದ್ಭುತವಾದ ಔಟ್ಕಮ್ ಆಗಿ ಆಚೆ ಬರುತ್ತೆ ಅಂದರೆ ಕಥೆ ಎಷ್ಟು ಇಂಪಾರ್ಟೆಂಟು, ನಿರ್ಮಾಪಕ ಅಷ್ಟು ಇಂಪಾರ್ಟೆಂಟು, ದೆರ್ ಇಸ್ ನೋ ಡೌಟ್ ಎಟ್ ಆಲ್. ಸೈಮಲ್ಟೇನಿಯಸ್ಲಿ ನಿರ್ದೇಶಕರಿಗೆ ಕನೆಕ್ಟ್ ಆಗುವಂತಹ ಕಲಾವಿದರ ಆ ಬಾಂಡಿಂಗ್ ಕೂಡ ವರ್ಕ್ ಆಗುತ್ತಲ್ವ. ಫಾರ್ ಎಕ್ಸಾಂಪಲ್ಲು ನೋಡಿ, ಅಂದರೆ ಅವ್ರು ಬಂದರು, ರೆಡಿ ಆದರು, ಏನೋ ಚೆನ್ನಾಗಾಗಲಿ ಅಂತಲ್ವ. ಇಟ್ಸ್ ಆಲ್ ಅಬೌಟ್ ಎಂಡ್ ಆಫ್ ದ ಡೇ ಆಗ್ಬೇಕು. ಎಲ್ಲ ಅದು ಅವಾಗ ಎಲ್ಲನೂ ಚೆನ್ನಾಗಿ ಮೂಡಿ ಬರುತ್ತೆ. ಆ ವೈಬ್ಸು ಎಲ್ಲ ಕಡೆನೂ ಪಾಸಿಟಿವ್ ಆಗಿ ಹೋಗುತ್ತೆ. ಏನೋ ಮುಖನ ಇದು ಮಾಡಿಕೊಂಡು ಏನಕ್ಕಪ್ಪ ಬಂದ್ವಿ, ಏನಕ್ಕಪ್ಪ ಅದು ಬರಬಾರ್ದು. ಖುಷಿಯಾಗಿ ಮಾಡಬೇಕು, ಖುಷಿಯಾಗಿ. Madam, are you okay with this conversation? Definitely, why not? Natural ಆಗಿದೆ, ಇಟ್ಸ್ ವೆರಿ ಗುಡ್. ಅಂದ್ರೆ ನಾನು ಪ್ರಕಾಶ್ ಹೇಳಿದೆ, ಯಾವುದು ಪ್ರಿಪೇರ್ ಆಗಿ ಮಾತಾಡೋದು ಬೇಡ. ಆ ತರದ ವಿಷಯನ ಸುದ್ದಿ ಮನೆಯವ್ರು ಯಾವತ್ತೂ ಮಾಡಲ್ಲ. ಹೌದೌದು, ನಾನಾಗ್ಲಿ ಶ್ಯಾಮ್ ಆಗ್ಲಿ ನಮ್ಮ ರಿಪೋರ್ಟರ್ಸ್ ಯಾರು ಮಾಡಲ್ಲ. ಅಂದ್ರೆ ಇಟ್ಸ್ ಆಲ್ ಅಬೌಟ್
ಒಂದು ಕೇಳ್ತೀವಿ, ಒಂದು ಕಾನ್ವರ್ಸೇಷನ್ ಮಾಡ್ತೀವಿ, ವಿಲ್ ಗೋ ವಿತ್ ದಟ್ ಪರ್ಟಿಕ್ಯುಲರ್ ಫ್ಲೋ. ಬಟ್ ಇದೇ ಟಚ್ ಆಗೋದು ಜನಗಳಿಗೆ. ಹಾಂ, 100%. ಇದೇ ಟಚ್ ಆಗೋದು. ನ್ಯಾಚುರಲ್ ಆಗಿರಬೇಕು. ಏನೋ ಒಂಥರ ಇಂಟರ್ವ್ಯೂ ಸೀರಿಯಸ್ ಆಗಿ ಕೂತ್ಕೊಂಡು ಇಂಟರ್ವ್ಯೂ ಮಾಡಿ ಅದು ಬೇಡ. ಅದೇನಂದ್ರೆ ನಾವೇನೋ ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಕೊಡಿ, ನೀವು ಹಿಂಗೆ ಕೂತ್ಕೊಳ್ಳಿ. ಅದು ಅಂದರೆ ಅದು ಹೆಲ್ದಿ ಆಗೋಗೋದಿಲ್ಲ. ಆಮೇಲೆ ಸಿನಿಮಾನ ನೀವು ಸೆಲೆಬ್ರೇಟ್ ಮಾಡಿರ್ತೀರ, ನಾವು ಅದನ್ನು ಸೆಲೆಬ್ರೇಟ್ ಮಾಡದೆ ಹೋದರೆ ಅದು ಅಲ್ವಾ. ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್? ಅದೇ 23-24 ಡೇಸಲ್ಲಿ ಎಂಟೈರ್ 2 ಕತೆನ ಹೇಳಿದ್ದೀನಿ. ಫ್ರೆಂಡ್ಲಿ ಬಜೆಟ್ ಮೇಕರ್ ಇವರು. ಹೌದು, ಮಾಡಿದ್ದಾರೆ ನೋಡಿ ಅಲ್ವಾ. ಮುಂಚೆ ಎಲ್ಲ ಆಗ್ತಾ ಇತ್ತು ಅಂದರೆ ಒಂದು ಸಿನಿಮಾ ಆಗುತ್ತೆ ಕನ್ನಡದಲ್ಲಿ, ಅರ್ಧ ಸತ್ಯ ಅಂತ, ದಿನೇಶ್ ಬಾಬು ಅವರು ಡೈರೆಕ್ಷನ್ ಮಾಡ್ತಾರೆ, ಶಂಕರಣ್ಣ ಮೇನ್ ಲೀಡು. 36 ಗಂಟೆಲಿ ಆ ಸಿನಿಮಾ ಶೂಟ್ ಆಗುತ್ತೆ. ಅರ್ಧ ಸತ್ಯ ಅಂತ ಸಿನಿಮಾ 36 ಗಂಟೆಲಿ ಆ ಸಿನಿಮಾ ಶೂಟ್ ಆಗುತ್ತೆ, ರೆಕಾರ್ಡ್ ಆಗುತ್ತದು. ನಾನು ಯಾಕೆ ತೊಗೊಂಡೆ ಅಂದರೆ, ಸಾಧ್ಯತೆಗಳನ್ನು ಮೀರಿ ಒಬ್ಬ ರೈಟ್ರು, ಒಬ್ಬ ನಿರ್ದೇಶಕ ಏನಾದರೂ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಟರೆ ಏನು ಬೇಕಾದ್ದು ಮಾಡಬಹುದು. ಅದಕ್ಕೆ ಅಂದರೆ ಶಂಕರಣ್ಣ ಕನೆಕ್ಟ್ ಆಗ್ತಾರೆ ನಮಗೆಲ್ಲ, ಭವ್ಯಮ್ಮಗೆ ನಮಗೆಲ್ಲ ಅಂತ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಲೊಕೇಶನ್ಸ್? ಸರ್ ಇದೆಲ್ಲ ಮೈಸೂರು, ನಂಜನಗೂಡು ಹತ್ರ ಒಂದು ಕಳಲೆ ಅಂತ ಒಂದು ಊರು ಸರ್. ಕಳಲೆ ಬಂದ್ಬಿಟ್ಟು ಅಣ್ಣವ್ರದ್ದು ಕಾಮನಬಿಲ್ಲು, ಮೂಗನ ಸೇಡು, ತುಂಬ ಸಿನಿಮಾಗಳು ಶೂಟ್ ಮಾಡಿರೋಂಥ ಜಾಗ ಅದು. ಆ ಭಾಗದಲ್ಲೇ ಹೋಗಿ ಶೂಟ್ ಅಂದರೆ ಫಸ್ಟ್ ಹಾಫ್ ಪೂರ್ತಿ ಅಲ್ಲೇ ಮಾಡಿದ್ದೀವಿ, ಅದು ಕಳಲೆಲೆ. ಸೆಕೆಂಡ್ ಹಾಫ್ ಪೂರ್ತಿ ಮೈಸೂರು. ಅದು ಮೋಸ್ಟ್ಲಿ ಕಳಲೆ ಮಂಡ್ಯ ಮತ್ತು ಮೈಸೂರು ಮಧ್ಯೆ ಬರ್ತಲ್ವ ಅದು? ಇಲ್ಲ ಸರ್, ನಂಜನಗೂಡು ಹತ್ರನೇ ಬರೋದು. ನಂಜನಗೂಡಿಂದ ಒಂದು 5 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲೇ ಆಸುಪಾಸು ಆ ಕಡೆನೇ ಮಾಡಿದ್ದೆ ಸರ್.